ಮೊಹಾಂತಿ ಅವರು ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ. ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಾಂತಿ ಅನುಚೇತ್ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದೆ ಟೀಮ್. ಧರ್ಮಸ್ಥಳ ಪ್ರಕರಣದ ಕುರಿತು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಆಗಿದೆ. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಏನಿದೆ ಅದರ ಪ್ರೋಗ್ರೆಸ್ ರಿಪೋರ್ಟ್ ರೆಡಿ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈಗ ಪ್ರಣಬ್ ಮೊಹಾಂತಿ ಅವರು ಅನುಚೇತ್ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಇವತ್ತು ಚರ್ಚೆ ಮಾಡಿದರೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಇವರಿಬ್ಬರ ನಡುವೆ ಈ ಅಧಿಕಾರಿಗಳು ಮತ್ತು ಪರಮೇಶ್ವರ್ ಅವರ ನಡುವೆ ಚರ್ಚೆ ಆಗಿದೆ. ಧರ್ಮಸ್ಥಳದಲ್ಲಿ ಇದುವರೆಗೂ ಏನೇನಾಯಿತು ಅನ್ನುವಂಥದ್ರ ಬಗ್ಗೆ ಒಂದು ಬ್ರೀಫಿಂಗನ್ನು ಸಹಜವಾಗಿ ಗೃಹ ಸಚಿವರಿಗೆ ಕೊಟ್ಟಿರ್ತಾರೆ SIT ಅಧಿಕಾರಿಗಳು. ವಿಧಾನಸೌಧದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ SIT ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಾಂತಿ ಅವರು ಮತ್ತು SIT ಅಧಿಕಾರಿ ಅಂದ್ರೆ ಈ ಒಂದು ತನಿಖಾ ತಂಡದಲ್ಲಿರುವಂತಹ ಅಧಿಕಾರಿ ಅನುಚೇತ್ ಅವರು ಕೂಡ ಭೇಟಿಯಾಗಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದುವರೆಗೂ ಕೂಡ 13ನೇ ಪಾಯಿಂಟ್ನವರೆಗೆ ಶೋಧ ಕಾರ್ಯಾಚರಣೆ ಬಂದಿದೆ. ಏನೆಲ್ಲ ಪ್ರಗತಿಯಾಗಿದೆ, ಯಾವ ಪಾಯಿಂಟ್ನಲ್ಲಿ ಕುರುಹು ಸಿಕ್ಕಿದೆ, ಮುಂದೆ ಏನಾದರೂ ಈ ಅನಾಮಿಕ ವ್ಯಕ್ತಿ ಸ್ಪಾಟ್ಗಳನ್ನು ಗುರುತಿಸ್ತೀನಿ, ಇನ್ನೂ ಕೂಡ ಶೋಧ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿ ಡಿಮಾಂಡ್ ಅನ್ನ ಇಟ್ಟಿದ್ದೆ. ಆದರೆ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನೋದರ ಕುರಿತು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಗೆ ಚರ್ಚಿಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈ ವಿಚಾರವಾಗಿ ವಿಪಕ್ಷಗಳು ಮಾಹಿತಿಯನ್ನ ಕೊಡಿ ಅಂತ ಕೇಳಿದಾಗ SIT ಅಧಿಕಾರಿಗಳಿಂದ ವರದಿ ಸಿಕ್ಕ ನಂತರವೇ ನಾನು ಇದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ರು. ಇದೀಗ ಒಂದಷ್ಟು ಸ್ಪಷ್ಟ ಚಿತ್ರಣ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಕೂಡ ಸಿಕ್ಕಿರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡ್ತಾರ ಅನ್ನೋ ಕುತೂಹಲವೂ ಕೂಡ ಇದೆ. ಈಗಾಗಲೇ ಇದೊಂದು ರೋಚಕ ಘಟ್ಟವನ್ನ ತಲುಪಿದೆ. ಮುಂದಿನ ದಿನಗಳಲ್ಲಿ ಯಾವ ಆಯಾಮದಲ್ಲಿ SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ ಅಥವಾ ಇವತ್ತು 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮುಗಿಸಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟು ನಂತರದಲ್ಲಿ ಏನೆಲ್ಲ ಪ್ರಕ್ರಿಯೆಗಳಿದೆ ರಿಪೋರ್ಟ್ ಅನ್ನ ತಯಾರು ಮಾಡೋದಾಗ್ಲಿ ಅಥವಾ ಈ ಒಂದು ಪ್ರಕರಣಕ್ಕೆ ಅಥವಾ ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದು ತಾರ್ಕಿಕ ಅಂತ್ಯವನ್ನ ಕೊಡುವಂತಹ ಕೆಲಸವನ್ನ ಮಾಡಲಿದ್ದಾರಾ ಅನ್ನೋ ಕುತೂಹಲ ಇದೆ. ಇನ್ನು ಧರ್ಮಸ್ಥಳದಲ್ಲಿ ಆಗಿದ ಪ್ರತಿ ಸ್ಪಾಟ್ನ ಮಧ್ಯಂತರ ವರದಿ ಸಿದ್ಧವಾಗುತ್ತೆ. ಉತ್ಖನನದ ಮಧ್ಯೆಯೇ ವರದಿಯನ್ನ SIT ಅಧಿಕಾರಿಗಳು ರೆಡಿ ಮಾಡಿದ್ದಾರೆ. ಅನಾಮಿಕ ಸೂಚಿಸಿದ ಅಗೆದ ಜಾಗಗಳ ವರದಿಯನ್ನ ತಯಾರಿ ಮಾಡಿಕೊಂಡಿದ್ದಾರೆ. ಇದು ಫೈನಲ್ ರಿಪೋರ್ಟ್ ಅಲ್ಲ, ಮಧ್ಯಂತರ ವರದಿ. ಎಲ್ಲಾ ದಾಖಲೆಗಳನ್ನ ಕೋರ್ಟ್ಗೆ ಸಲ್ಲಿಸಲು ಸಕಲ ರೀತಿಯಲ್ಲೂ ಕೂಡ SIT ಅಧಿಕಾರಿಗಳು ರೆಡಿ ಆಗಿದ್ದಾರೆ. ಕೇವಲ ಆತ ಗುರುತಿಸಿದಂತಹ 1ರಿಂದ 13ನೇ ಪಾಯಿಂಟ್ಗಳು ಹಾಗೇನೆ ಹೊಸದಾಗಿ ಒಂದು 3 ಪಾಯಿಂಟ್ಗಳು ಸೇರ್ಪಡೆಯಾಯ್ತಲ್ಲ, ಆ ಪಾಯಿಂಟ್ಗಳ ಒಂದು ಶೋಧ ಕಾರ್ಯ ಮಾತ್ರವಲ್ಲ, ಮಧ್ಯಂತರ ವರದಿಯನ್ನ ಕೂಡ SIT ಅಧಿಕಾರಿಗಳು ತಯಾರಿ ಮಾಡಿಕೊಂಡಿದ್ದಾರೆ. ಇವತ್ತು ಭೇಟಿ ಆಗಿದ್ದಾರೆ SIT ಅಧಿಕಾರಿಗಳು ಪರಮೇಶ್ವರ್ ಅವರನ್ನ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಸುನಿಲ್ ಕೂಡ ಜಾಯ್ನ್ ಆಗಿದ್ದಾರೆ. ಹಾಗೆ ಅಲ್ಲಿ ನಡೀತಾ ಇರುವಂತಹ ಶೋಧ ಕಾರ್ಯ ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಅಶೋಕ್ ಅವರಿಂದ ಪಡಿತಾ ಹೋಗೋಣ. ಸುನಿಲ್, ಈಗ ಇವತ್ತು ಭೇಟಿಯಾದಂತಹ SIT ಅಧಿಕಾರಿಗಳು ಅನುಚೇತ್ ಅವರು ಭೇಟಿಯಾಗಿದ್ದಾರೆ, ಮೊಹಾಂತಿ ಅವರು ಭೇಟಿಯಾಗಿದ್ದಾರೆ. ಬಹುಶಃ ಇದೊಂದು ಜಸ್ಟ್ ಹಾಗೆ ಬಂದು ಭೇಟಿ ಮಾಡಿ ಮುಖತಃ ಏನೇನು ನಡೆದಿದೆ ಅನ್ನುವಂಥದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಅಥವಾ ಏನಾದರೂ ವರದಿ ಏನಾದರೂ ಕೊಟ್ಟಿದ್ದಾರಾ ಗೃಹ ಸಚಿವರಿಗೆ? ಇದ್ರ ಬಗ್ಗೆ ಏನಾದರೂ ಇನ್ಸೈಟ್ಸ್ ಲಭ್ಯವಾಗ್ತಾ ಇದೆಯಾ ಸುನಿಲ್? ರೇಮನ್, ಪ್ರಮುಖವಾಗಿ ಧರ್ಮಸ್ಥಳದ ಒಂದು ಅಸ್ಥಿಪಂಜರ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸದನದಲ್ಲೂ ಕೂಡ ನಿನ್ನೆಯಿಂದ ದೊಡ್ಡ ಮಟ್ಟಿಗೆ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಬಿಜೆಪಿ ಈಗಾಗಲೇ ಮಧ್ಯಂತರ ವರದಿಯನ್ನು ಈಗ ಆಗ್ರಹಿಸಿ ಒಂದಷ್ಟು ಸರ್ಕಾರಕ್ಕೆ ಕೂಡ ಆಗ್ರಹ ಮಾಡ್ತಾ ಇದೆ. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಆಡಳಿತ ಪಕ್ಷ ಮತ್ತೆ ಬಿಜೆಪಿ ನಡುವೆ ಒಂದು ಸಂಘರ್ಷ ಕೂಡ ಏರ್ಪಟ್ಟಿರುವಂತು. ಇದರ ನಡುವೆ ಇವತ್ತು ಈಗಾಗಲೇ ಗೃಹ ಸಚಿವರನ್ನ SIT ಟೀಮ್ ಈಗಾಗಲೇ ಭೇಟಿಯಾಗಿದೆ. ವಿಧಾನಸೌಧದಲ್ಲಿ ಅನುಚೇತ್ ಆಗ್ಬೋದು ಮತ್ತೆ ಪ್ರಣಬ್ ಮೊಹಾಂತಿ ಇಬ್ಬರು ಕೂಡ ಭೇಟಿಯಾಗಿದ್ದಾರೆ. ಪ್ರಣಬ್ ಮೊಹಾಂತಿ ಈಗಷ್ಟೇ ಈಗ ಗೃಹ ಸಚಿವ ಪರಮೇಶ್ವರನ್ನ ಭೇಟಿಯಾಗಿ ತೆರಳಿದ್ದಾರೆ. ಒಂದಷ್ಟು ಮಾಹಿತಿಯನ್ನ ನೀಡಿರುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕಂದ್ರೆ ಸದನದಲ್ಲಿ ಈ ವಿಚಾರ ಪ್ರಸ್ತಾಪವಾಗಿದೆ, ಚರ್ಚೆ ಕೂಡ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಮಾಹಿತಿ ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಮಧ್ಯಂತರ ವರದಿಯನ್ನ ಈಗಾಗಲೇ ಸಾಕಷ್ಟು ಒತ್ತಾಯವನ್ನು ಕೂಡ ಮಾಡ್ತಾ ಇದೆ ಬಿಜೆಪಿ. ಆ ಒಂದು ಹಿನ್ನೆಲೆಯಲ್ಲಿ ಅದನ್ನ ಕೋರ್ಟ್ಗೆ ಕಳಿಸಿದ ನಂತರದಲ್ಲಿ ಆಮೇಲೆ ತರಿಸ್ಕೋಬೇಕಾಗುತ್ತೆ. ಆ ಒಂದು ಪ್ರೊಸೀಜರ್ ಕೂಡ ಬೇರೆ ರೀತಿಯಾದ ಇದೆ. ಸದ್ಯಕ್ಕೆ ಯಾವುದೇ ವರದಿಯನ್ನ ಗೃಹ ಸಚಿವರಿಗೆ ಕೊಟ್ಟಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಸದನದಲ್ಲಿ ಸಂಘರ್ಷ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ SIT ಟೀಮ್ ದಿಢೀರಂತ ಭೇಟಿಯಾಗಿರುವಂತದ್ದು ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ. ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡಿರುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಅದೇ ರೀತಿಯಾಗಿ ಅಲ್ಲಿನ ಒಂದು ಚಿತ್ರ ಘಟನೆ ಏನೇನಾಗಿದೆ, ಏನೇನೋ ಒಂದಷ್ಟು ಅಪ್ಡೇಟ್ ಇದೆ. ಎಲ್ಲ ಅಪ್ಡೇಟ್ ಗಳನ್ನ ಪ್ರಣಬ್ ಮೊಹಾಂತಿ ಮತ್ತು ಅನುಚೇತ್ ಅವರು ಗೃಹ ಸಚಿವರಿಗೆ ನೀಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅದಾದ ನಂತರದಲ್ಲಿ ಯಾಕೆಂದ್ರೆ ಪ್ರಮುಖವಾಗಿ ಸದನ ನಡೀತಾ ಇದೆ, ಸದನದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ, ಸಂಘರ್ಷಕ್ಕೂ ಕೂಡ ಕಾರಣವಾಗಿದೆ ಸದನದಲ್ಲಿ. ಆ ಒಂದು ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ SIT ಟೀಮ್ ನ ಭೇಟಿ ಸಾಕಷ್ಟು ಮಹತ್ವ
ಮಹತ್ವವನ್ನು ಪಡೆದುಕೊಂಡಿದೆ. ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಎಲ್ಲ ಒಂದಷ್ಟು ಘಟನಾವಳಿಗಳ ಬಗ್ಗೆ ಏನೇನೋ ಒಂದಷ್ಟು ಅಂಶಗಳು ಪತ್ತೆ ಆಗಿದೆ, ಇರುವಂತಹ ತನಿಖೆ ಇನ್ವೆಸ್ಟಿಗೇಷನ್ ಯಾವ ಹಂತದಲ್ಲಿದೆ ಆ ಎಲ್ಲಾ ಮಾಹಿತಿಯನ್ನ ಗೃಹ ಸಚಿವರಿಗೆ ಎಸ್ಐಟಿ ಟೀಮ್ ನೀಡಿರುವಂತಹ ಸಾಧ್ಯತೆ ದಟ್ಟವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಕಳೆದ ಮುಕ್ಕಾಲು ಗಂಟೆಯಿಂದ ಎಸ್ಐಟಿ ಟೀಮ್ ಗೃಹ ಸಚಿವರ ವಿಧಾನಸೌಧ ಕೊಠಡಿಯಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ರೆಹಮಾನ್, ಹಾಗೆ ಸಂಪರ್ಕದಲ್ಲಿರಿ ಸುನೀಲ್. ಮತ್ತೊಂದು ಕಡೆ ಅಶೋಕ್ ಇದ್ದಾರೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮಧ್ಯಂತರ ವರದಿಯನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಅಶೋಕ್ ಮಾಹಿತಿಯನ್ನ ಕೊಡ್ತಾರೆ. ಅಶೋಕ್, ಎಸ್ಐಟಿ ಅಧಿಕಾರಿಗಳು ಆ ದೂರುದಾರನನ್ನ ಸ್ಪಾಟ್ಗೆ ಕರ್ಕೊಂಡು ಹೋಗಿ ಬರೀ ಪರಿಶೀಲನೆ ಮಾಡಿಯೋದು, ಗುಂಡಿ ಅಗಿಯೋದು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಈ ಕಾರ್ಯಾಚರಣೆಯ ಜೊತೆಗೆ ಅವರು ಮಧ್ಯಂತರ ವರದಿಯನ್ನ ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಆ ವರದಿಯಲ್ಲಿ ಪ್ರಮುಖವಾಗಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂತ ಅಶೋಕ್? ಮಧುಶ್ರೀ, ಪ್ರತಿಯೊಂದು ಕಾರ್ಯಾಚರಣೆನ ಸಂಪೂರ್ಣ ದಾಖಲೀಕರಣಗೊಳಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಬಂದಿದ್ದು ಡೇ 1 ಇಂದ ಈವರೆಗೂ ಏನಾಗ್ತಿದೆ ಅದೆಲ್ಲದರ ಸಂಪೂರ್ಣ ದಾಖಲೀಕರಣಗೊಳಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ಕೊಂಡು ಬಂದಿದ್ದಾರೆ. ಈಗ ಸದ್ಯಕ್ಕೆ ಪಾಯಿಂಟ್ ನಂಬರ್ 16ವರೆಗೂ ಕೂಡ ಕಾರ್ಯಾಚರಣೆ ಆಗ್ತಿರ್ತಕ್ಕಂಥದ್ದು. ನಿನ್ನೆ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಬೆಳ್ತಂಗಡಿ ಕಚೇರಿಗೆ ಬಂದಿದ್ರು. SIT ಅಧಿಕಾರಿಗಳು ಇಲ್ಲಿ ಇರ್ತಕ್ಕಂಥ SIT ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಒಟ್ಟು 13 ದಿವಸಗಳ ಏನು ಕಾರ್ಯಾಚರಣೆ ನಡೀತು ಅದರ ಸಂಪೂರ್ಣ ವರದಿಯನ್ನು ಪಡ್ಕೊಂಡ್ರು. ಸೊ ಇವತ್ತು ಅದನ್ನು ಸರ್ಕಾರಕ್ಕೆ ಮೊಹಂತಿ ಅವರು ಸಲ್ಲಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಪಾಯಿಂಟ್ ನಂಬರ್ 1ರಿಂದ ಈಗ ಆಗ್ತಿರ್ತಕ್ಕಂಥ 16ವರೆಗೆ ಏನೇನು ಆ ಪಾಯಿಂಟ್ ನಂಬರ್ ಸ್ಥಳಗಳ ಹಿಂದೆ ಅದರಲ್ಲಿ ಸಿಕ್ಕಿರ್ತಕ್ಕಂಥ ಅವಶೇಷಗಳೇನಾದರೂ ಸಿಕ್ಕಿದ್ಯಾ, ಆ ಮಾನವನ ಆಸ್ತಿಗೆ ಬಂಜರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕುರುಹುಗಳು ಸಿಕ್ಕಿದ್ಯಾ, ಅದರ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ ಅನ್ನು ಈಗಾಗಲೇ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಎಷ್ಟು ಅಡಿ ಆಳವನ್ನು ಅಗೆಯಲಾಗಿದೆ, ಒಂದೊಂದು ಸ್ಪಾಟ್ನ ಅದರ ಅಡಿ ಎಷ್ಟು ಅಡಿ ಆಳವನ್ನು ಅಗೆಯಲಾಗಿದೆ, ಮತ್ತೆ ಅದರಲ್ಲಿ ಏನಾದರೂ ಸಿಕ್ಕಿತ್ತಾ, ಇದೆಲ್ಲದರ ಬಗ್ಗೆ ಕೂಡ ಡೀಟೇಲ್ ಅನ್ನು ಅಧಿಕಾರಿಗಳು ಸಲ್ಲಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಅದರ ಭೌಗೋಳಿಕತೆ, ಆ ಏನು ಗುರುತಿಸ್ತಕ್ಕಂಥ ಪಾಯಿಂಟ್ ಏನಿದೆ ಅದರ ಭೌಗೋಳಿಕ ಸ್ಥಿತಿಗತಿಗಳು ಯಾವ ರೀತಿಯಾಗಿತ್ತು ಅದರ ವರದಿಯನ್ನು ಕೂಡ ಈ ಒಂದು ವರದಿಯಲ್ಲಿ ಸೇರಿಸಿರ್ತಕ್ಕಂಥದ್ದು. ಮತ್ತು ಸಿಕ್ಕಿರ್ತಕ್ಕಂಥ ಏನು ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರ್ತಕ್ಕಂಥ ಕಳೆಬರ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ FSL ರಿಪೋರ್ಟು ಅದನ್ನು ಕೂಡ ಸಬ್ಮಿಟ್ ಮಾಡ್ತಾರೆ. ಸೊ ಈವರೆಗಿದೆ ಪಾಯಿಂಟ್ ನಂಬರ್ 1ರಿಂದ 16ವರೆಗೆ ಆಗಿರ್ತಕ್ಕಂಥ ಏನು ತನಿಖಾ ಪ್ರಗತಿ ಏನಿದೆ ಅದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಅನ್ನು ಈಗಾಗಲೇ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಪ್ರತಿಯೊಂದು ಪಾಯಿಂಟ್ ಅನ್ನು ಉತ್ಖನನ ಮಾಡುವ ಸಂದರ್ಭದಲ್ಲೂ ಫೋಟೋ ದಾಖಲೆಯನ್ನು ಮಾಡಿಕೊಳ್ಳಾಗ್ತದೆ. ಒಂದು ಪಂಚರ್ ಇರ್ತಾರೆ, ಇದರ ಜೊತೆಗೆ AC ಅವರು ಇರ್ತಾರೆ, ಮಹಜರ್ ಪ್ರಕ್ರಿಯೆಗೆ AC ಅವರು ಇರ್ತಾರೆ, ಇದರ ಜೊತೆಗೆ ಪ್ರಕರಣದ ತನಿಖಾಧಿಕಾರಿ ಕೂಡ ಖುದ್ದು ಸ್ಥಳದಲ್ಲಿರ್ತಾರೆ. ಸೊ ಗುಂಡಿಯನ್ನು ಅಗೆಯುವುದಕ್ಕೂ ಮೊದಲು ಒಂದು ಫೋಟೋವನ್ನು ತೆಗಿತಾರೆ. ಅದಾದ ಬಳಿಕ ಗುಂಡಿ ಅಗ್ದಾದ ಬಳಿಕ ಅದರಲ್ಲೇನಾದರೂ ಕಳೆಬಾರ ಸಿಕ್ಕಿದ್ರೆ ಅದರ ಫೋಟೋ ವಿಡಿಯೋ ಚಿತ್ರೀಕರಣ ಮಾಡ್ಕೋತಾರೆ. ಇದರ ಜೊತೆಗೆ ಫೊರೆನ್ಸಿಕ್ ಅವರು ಇರ್ತಾರೆ, ಅವರಿಂದಲೂ ಕೂಡ ದಾಖಲೆಯನ್ನು ಅಂದ್ರೆ ಅವರಿಂದಲೂ ಕೂಡ ಸಹಿಯನ್ನು ಪಡ್ಕೊಂಡು ಏನೇನು ಸಿಕ್ಕಿದೆ ಏನೇನು ಸಿಕ್ಕಿಲ್ಲ ಅದನ್ನು ಆ ದಾಖಲೆಯನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತಾರೆ. ಒಂದು ವೇಳೆ ಆ ಒಂದು ಪಾಯಿಂಟ್ ನಲ್ಲಿ ಏನು ಸಿಗದಿದ್ರು ಕೂಡ ಅದನ್ನು ಮುಚ್ಚಿದ ಬಳಿಕವೂ ಕೂಡ ಅದರ ಗುಂಡಿಯ ಮುಂದೆ ನಿಂತು ಫೋಟೋವನ್ನು ತೆಗೆಸ್ಕೊಳ್ತಾರೆ, ವಿಡಿಯೋವನ್ನು ಮಾಡ್ಕೊಡ್ತಾರೆ. ಮತ್ತು ಆ ಅನಾಮಿಕ ಏನು ಸಾಕ್ಷ್ಯ ದೂರುದಾರ ಎಂದರೆ ಆತನ ಹೇಳಿಕೆಯನ್ನು ಪಡೆದು ಆತನ ಒಪ್ಪಿಗೆಯನ್ನು ಪಡೆದು ಆತನಿಂದಲೇ ಆ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಸಹಿಯನ್ನು ಪಡ್ಕೊಂಡು ಒಂದು ದಾಖಲೆಯನ್ನು ರೆಡಿ ಮಾಡಿ ಇಟ್ಕೋತಾರೆ. ಸೊ ಈ ಪ್ರೊಸೀಜರ್ ಅನ್ನು ಪ್ರತಿ ಪಾಯಿಂಟ್ ನಲ್ಲಿ ಕೂಡ ಅಧಿಕಾರಿಗಳು ಅನುಸರಿಸಿಕೊಂಡು ಬಂದಿರತಕ್ಕಂಥದ್ದು. ಸೊ ಈವರೆಗೆ ಆಗಿರ್ತಕ್ಕಂಥ ಪಾಯಿಂಟ್ಗಳಲ್ಲಿ ಏನು ಉತ್ಖನನ ಕಾರ್ಯ ನಡೆಯಿತು ಸೊ ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಈಗಾಗಲೇ ಇಲ್ಲಿನ SIT ಅಧಿಕಾರಿಗಳು SIT ಮುಖ್ಯಸ್ಥರಿಗೆ ಸಲ್ಲಿಸಿದ್ರು. ಸೊ ಆಗ ಈ ಏನು ನಿನ್ನೆ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಏನು ಬಂದಿದ್ರು, ಈವರೆಗೆ ಆಗಿರ್ತಕ್ಕಂಥ ಎಲ್ಲ ತನಿಖೆಗಳ ಬಗೆಗಿನ ಒಂದು ವರದಿಯನ್ನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡು ಬೆಂಗಳೂರಿಗೆ ಹೋಗಿರ್ತಕ್ಕಂಥದ್ದು. ಸೊ ಆ ವರದಿಯನ್ನು ಗೃಹ ಸಚಿವರಿಗೆ ಈಗಾಗಲೇ ಸಲ್ಲಿಸಿರ್ತಕ್ಕಂಥದ್ದು. ಇನ್ನು ಮುಂದಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ಇರಬೇಕೆನ್ನುವಂಥ ಸಲಹೆಯನ್ನು ಗೃಹ ಇಲಾಖೆಯಿಂದ ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಆ ಅನಾಮಿಕ ಸಾಕ್ಷ್ಯ ದೂರುದಾರ ಹೇಳಿರುವಂಥದ್ದು ಇನ್ನೂ 30 ಒಟ್ಟು ಆತ ಹೇಳಿಕೆಯಲ್ಲಿ ಹೇಳಿರುವಂಥದ್ದು 30 ಪಾಯಿಂಟ್ಗಳು ಇದೆ. ಆ 30 ಪಾಯಿಂಟ್ಗಳಲ್ಲಿ 300ಕ್ಕೂ ಹೆಚ್ಚು ಶವಗಳನ್ನು ಹೂತಿದ್ದೇನೆ ಅಂತೇಳಿ. ಆದರೆ ಈಗ ಆಗಿರ್ತಕ್ಕಂಥದ್ದು 16 ಪಾಯಿಂಟ್ ಮಾತ್ರ. ಸೊ ಇನ್ನೂ ಕೂಡ 14 ಪಾಯಿಂಟ್ ಬಾಕಿ ಇದೆ. ಹೀಗಾಗಿ ಮುಂದೆ ಆ 14 ಪಾಯಿಂಟ್ ಅನ್ನು ಗುರುತಿಸಿ ಉತ್ಖನನ ಮಾಡುವಂತಹ ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗಬೇಕಾ ಅಥವಾ ಮುಂದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕನ್ನೋಂಥ ನಿಟ್ಟಿನಲ್ಲಿ ಗೃಹ ಇಲಾಖೆಯಿಂದಲೂ ಕೂಡ ಒಂದು ಸಲಹೆಯನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಸರ್ಕಾರವು ಕೂಡ ಈ ಬಗ್ಗೆ ನಿರ್ದೇಶನ ನೀಡುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಅಧಿಕಾರಿಗಳು ಕೂಡ ಒಂದಿಷ್ಟು ಈ ರೀತಿಯ ತನಿಖಾ ಪ್ರಕ್ರಿಯೆಗಳಾಗಿದೆ. ಸೊ ಈ ರೀತಿ ಏನು ಪ್ರಮುಖವಾಗಿ ಆತ ಅನಾಮಿಕ ಸಾಕ್ಷ್ಯ ದೂರ ಹೇಳಿದಂತೆ ಈವರೆಗೆ ಪಾಯಿಂಟ್ ನಂಬರ್ 6 ಹೊರತುಪಡಿಸಿ ಬೇರೆ ಎಲ್ಲಿಯೂ ಕೂಡ ಸಿಕ್ಕಿಲ್ಲ ಮಾನವನ ಕಳೆಬರಗಳು.
ಸೊ ಉತ್ಖನನಕ್ಕೆ ವೈಫಲ್ಯ ಆಗ್ತಾ ಇದೆ, ಆತ ಹೇಳಿದಂತೆ ಇಲ್ಲಿ ಸ್ಥಿತಿಗತಿಗಳು ಇಲ್ಲ ಎನ್ನುವಂಥದ್ದನ್ನು ಕೂಡ ಸರ್ಕಾರಕ್ಕೆ ಮನದಟ್ಟು ಮಾಡುವಂಥ ಸಾಧ್ಯತೆ ಇದೆ. ಇದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಒಂದು ವೇಳೆ ಆತ ಹೇಳಿರುವಂತೆ 30 ಪಾಯಿಂಟ್ ಅನ್ನು ಕೂಡ ಕಂಪ್ಲೀಟ್ ಮಾಡಿ ಅದಾದ ಬಳಿಕ ಫೈನಲ್ ಆದಂಥ ವರದಿಯನ್ನು ಕೊಡಿ ಅಂತಾನೆ ಹೇಳುತ್ತಾ, ಅಥವಾ ಪಾಯಿಂಟ್ ನಂಬರ್ 13 ಈಗೇನು ಪೆಂಡಿಂಗ್ ಆಗಿದ್ದಂಥ ಪಾಯಿಂಟ್ ನಂಬರ್ 13 ಎಂದೇ ಅದನ್ನು ಪೂರ್ತಿಗೊಳಿಸಿ ಇಲ್ಲಿಗೆ ಮುಗಿಸ್ಬಿಡಿ ಅಂತೇಳಿ ಸರ್ಕಾರ ಏನಾದರೂ ಸಲಹೆ ನೀಡುತ್ತಾ, ಈ ಬಗ್ಗೆ ಕಾದು ನೋಡಬೇಕಾಗಿದೆ. ಆದರೆ SIT ಅಧಿಕಾರಿಗಳು ಯಾವುದಕ್ಕೂ ಕೂಡ ಸಿದ್ಧರಿದ್ದಾರೆ. ಈವರೆಗೂ ಕೂಡ ಅನಾಮಿಕ ಸಾಕ್ಷ್ಯ ದೂರದಾರ ಏನೇನು ಹೇಳ್ಕೊಂಡು ಬಂದಿದ್ದ ಅದೆಲ್ಲವನ್ನು ಕೂಡ ಓಕೆ ಅಂತಾನೆ ಹೇಳ್ಕೊಂಡು ಬಂದಿರುವಂಥದ್ದು. ಆತನ ಪರ ವಕೀಲರು ಹೇಳಿರುವಂತೆ GPR ಯಂತ್ರವನ್ನು ಕೂಡ ತರಿಸ್ಕೊಳ್ಳಾಯಿತು. ಸರ್ಕಾರದ ಜೊತೆ ಚರ್ಚೆ ಮಾಡಿಕೊಂಡು ಅದನ್ನು ಕೂಡ ತರಿಸ್ಕೊಂಡು ಶೋಧ ಕಾರ್ಯವನ್ನು ಮಾಡಿದ್ರು. ಆದರೆ ಯಾವುದೇ ರೀತಿಯಿಂದ ಪ್ರಯೋಜನಗಳು ಆಗ್ತಾ ಇಲ್ಲ. ಸೊ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರಿಸಬೇಕಾ ಬೇಡವಾ ಎನ್ನುವುದರ ಬಗ್ಗೆ ಕೂಡ ಸರ್ಕಾರದ ಸಲಹೆಯನ್ನು ಪಡ್ಕೊಂಡು ಇನ್ನು ಮುಂದಿನ ಕಾರ್ಯಾಚರಣೆ ನಡೆಸುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಮಧ್ಯಂತರ ವರದಿಯನ್ನು SIT ಅಧಿಕಾರಿಗಳು ಗೃಹ ಇಲಾಖೆಗೆ ಸಲ್ಲಿಸಿದ್ದಾರೆ. ಸೊ ಗೃಹ ಇಲಾಖೆಯಿಂದ ಏನು ನಿರ್ದೇಶನ ಬರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮಧುಶ್ರೀ. ರೈಟ್, ಥ್ಯಾಂಕ್ ಯು ಅಶೋಕ್. ಸೊ ಒಟ್ಟಿನಲ್ಲಿ ಈಗಾಗಲೇ ಧರ್ಮಸ್ಥಳದಲ್ಲಿ ಏನೋ ಒಂದು ಪಾಯಿಂಟ್ಗಳನ್ನು ಆತ ಗುರುತಿಸ್ದ. ಮೊದಲು 13 ಪಾಯಿಂಟ್ಗಳನ್ನು ಗುರುತಿಸ್ದ. ಅದಾದ ನಂತರ ಇನ್ನೊಂದಷ್ಟು ಮುಂದೆ ಹೋಗಿ ಇನ್ನೊಂದಷ್ಟು ಪಾಯಿಂಟ್ಗಳನ್ನು ಗುರುತಿಸಿ ಅಲ್ಲಿಯೂ ಕೂಡ ಅಗಿಯುವಂಥ ಕೆಲಸಗಳು ಆದವು. ಆದರೆ ಇದುವರೆಗೂ ಕಾರ್ಯಾಚರಣೆ ಇನ್ನೂ ಮುಕ್ತಾಯವಾಗಿಲ್ಲ. ಯಾಕಂದರೆ ಇನ್ನೂ 13ನೇ ಪಾಯಿಂಟ್ನಲ್ಲಿ ಇವತ್ತು ಕಾರ್ಯಾಚರಣೆ ಮುಂದುವರೆದಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅನ್ನುವಂಥದ್ದು ಇರುವಂತಹ ಚರ್ಚೆ. ಸೊ ಇದುವರೆಗೂ ಆಗಿರುವಂತಹ ಉತ್ಖನನ ಕಾರ್ಯದ ಬಗ್ಗೆ ಒಂದು ಮಧ್ಯಂತರ ರಿಪೋರ್ಟನ್ನು ಕೂಡ ಈಗ ಸಿದ್ಧಪಡಿಸ್ಕೊಂಡಿದ್ದಾರೆ SIT ಅಧಿಕಾರಿಗಳು. ಸೊ ನೋಡಬೇಕು ಈಗ ಇವತ್ತಿನ ಕಾರ್ಯಾಚರಣೆಯಲ್ಲಿ ಏನಾದರೂ ವಿಚಾರಗಳು ಹೊರಬರುತ್ತಾ, ಏನಾದರೂ ಮತ್ತಷ್ಟು ಮಾನವನ ಕಳೆಬರ, ಈ ಸ್ಕೆಲಿಟನ್ಗಳೇನಾದರೂ ಸಿಗುತ್ತಾ ಅಥವಾ ಇಲ್ವಾ? ಸಿಗಲಿಲ್ಲ ಅಂತ ಪಕ್ಷದಲ್ಲಿ ಸರ್ಕಾರ ಯಾವ ರೀತಿಯಾಗಿ ಮುಂದುವರಿಯುತ್ತೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಗಳು ಆಗ್ತಾ ಇವೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತೀವಿ.